ಈಗ ಸಮಯ ಬಂದಿದೆ. ಹಾಗೆ ಅನ್ಸುತ್ತೆ ನನಗೆ ನನ್ನ ಹಂತ ಕೂಡ ಸಿಕ್ಕಿದೆ. ರೈತರಿಗಾಗಿ ಪ್ರಾಣವನ್ನೇ ಕೊಡುವವರಿಗೆ ಸಹಾಯ ಮಾಡುವುದೇ ನನ್ನ ಕರ್ತವ್ಯ. ಹಾಗೂ ಅದನ್ನು ನಾನು ಮಾಡುವೆ. ನಾನ್ ಯಾವುದೋ ಬೇರೆ ಲೋಕಕ್ಕೆ ಬಂದಾಗ ಅನಿಸ್ತಾ ಇದೆ. ಹೌದು, ಇಂತಹ ಆಧುನಿಕ ಟೆಕ್ನಾಲಜಿ ಹಾಗೂ ಈ ಮಷೀನ್ ಅದ್ಭುತ. ನನಗಂತೂ ನಂಬೋಕೆ ಆಗ್ತಾ ಇಲ್ಲ. ನಿಜ, ಆದ್ರೆ ನಮ್ಗೆ ಇಲ್ಲಿ ಕರೆದಿರೋರು ಯಾರು? ನಿಮ್ಗೆಲ್ಲ ನಾನೇ ಕರೆದಿರೋದು. ಯಾರಪ್ಪ ನೀನು? ಹಾಗೆ ಅಲ್ಲಿದೆಯಾ? ಯಾಕಂತ ಇಲ್ಲ. ಎಲ್ಲೇ ತಾನೇ ಇರೋದು, ನಿಮ್ಮ ಎದುರುಗಡೆ. ಎಲ್ಲಿ? ಏನಾಯ್ತು? ಅಚ್ಚರಿಗೊಂಡ್ರಲ್ವಾ? ನೋಡಿ, ನೀವೆಲ್ಲ ಹೆದರ್ಬೇಡಿ. ನಿಮ್ಗೆಲ್ಲ ನಾನೇ ಕರೆದಿರೋದು. ಆದ್ರೆ ನೀನ್ ಯಾರು? ಹೀಗೆ ಕೆಂಗೆ? ರೈತ ಬಂಧುಗಳಿಗಾಗಿ ಜನಿಸಿರುವ ಮಿತ್ರ. ನಾನು ಭೂದೇವಿಯ ಪುತ್ರ. ಅವರ ಕಷ್ಟಗಳಿಗೆ ಮಾಡಲು ಸರಳ ಟೆಕ್ನಿಕ್ ನೀಡುವೆ. ಏಕೆಂದರೆ ನಾನು ತಕ್ನಿಕ್ ಸಿಂಗ್. ಆದ್ರೆ ನೀನು ನಮ್ಗೆ ಕರೆದಿರುವ. ನೀವೆಲ್ಲ ರೈತರ ಸಮಸ್ಯೆಗಳಿಗಾಗಿ ನಿವಾರಿಸಲು ತುಂಬಾ ಕಷ್ಟಪಡುವುದನ್ನು ನಾನು ನೋಡಿದೆ. ಹಾಗೂ ನಾನು ಯೋಚಿಸಿದೆ, ನಾನ್ ಯಾಕೆ ನಿಮ್ಗೆ ಸಹಾಯ ಮಾಡಬಾರ್ದು ಅಂತ. ಅದಕ್ಕೆ ನಾನು ನಿಮಗೆಲ್ಲಿ ಕರೆದಿರೋದು. ಆದ್ರೆ ನೀನದನ್ನ ಹೇಗ್ ಮಾಡುವೆ? ನಿನ್ನ ಹತ್ರ ವಿಜ್ಞಾನ ಇದೆಯಾ? ಮಾನ್ಯರೇ, ನನ್ನ ಹತ್ರ ವಿಜ್ಞಾನ ಹಾಗೂ ಪರಿಸರ ಎರಡರ ಶಕ್ತಿ ಇದೆ. ಆಗ ಯಾವುದೇ ಕೆಲಸ ಹೇಗೆ ಆಗಲ್ಲ. ಈಗ ಇದನ್ನ ನೋಡಿ, ಇದು ನನ್ನ ವರ್ಕ್ ಸ್ಟೇಷನ್. ವಿಜ್ಞಾನ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿರೋದು. ನಾನು ಇಲ್ಲೇ ಕೂತ್ಕೊಂಡೆ ಯಾವ ಹಳ್ಳಿಯಲ್ಲಿ ಯಾವ ರೈತನಿಗೆ ಸಹಾಯದ ಅಗತ್ಯ ಇದೆ ಅಂತ ಪತ್ತೆ ಹಚ್ಚುತ್ತೇನೆ. ಆಗ ಸಾಕು, ಒಂದೇ ಕ್ಷಣದಲ್ಲಿ ಅಲ್ಲಿರುತ್ತೇನೆ. ಹೀಗೆ ಇಂತಹ ಅದ್ಭುತ ಶಕ್ತಿ ನಿನ್ನ ಹತ್ರ ಹೇಗ್ ಬಂತು? ಹೇಳಿದ್ನಲ್ಲ, ನಾನು ಭೂದೇವಿಯ ಪುತ್ರ. ಈಗಿನವರೆಗೆ ನಿಮ್ಮ ಮುಖಾಂತರ ಟೆಕ್ನಾಲಜಿ ರೈತನ ಮನೆಗೆ ತಲುಪಿದೆ. ಆದ್ರೆ ರೈತನ ಕೃಷಿ ಹಾಗೂ ಜೀವನ ಎರಡೂ ಉತ್ತಮವಾಗಲು ನಾನು ಈಗ ದೇಶದ ಕೋಣೆಗೆ ಹೋಗಿ ರೈತನ ಸಹಾಯವನ್ನು ಮಾಡುವೆ. ತುಂಬಾ ಒಳ್ಳೆಯದು ತಕ್ನಿಕ್ ಸಿಂಗ್. ಆದ್ರೆ ಎಲ್ಲೇ ಕೂತ್ಕೊಂಡು ರೈತನಿಗೆ ನಿನ್ನ ಅಗತ್ಯವಿದೆ ಅಂತ ನಿನಗೆ ಹೇಗ್ ಗೊತ್ತಾಗತ್ತೆ? ಅದಕ್ಕಾಗಿ ಇದು ಇದೆ ಅಲ್ವಾ? ಈಗ ನಾನು ಈ ನಕ್ಷೆ ಮೇಲೆ ಎಲ್ಲೇ ಕೈ ಇಟ್ಟರೆ ಅಲ್ಲಿನ ರೈತರ ಸಮಸ್ಯೆ ಫ್ಲಾಶ್ ಆಗುತ್ತೆ. ಆ ಕ್ಷಣದಲ್ಲಿ ನಾನು ಅಲ್ಲಿಗೆ ಹೋಗುವೆ. ಆದ್ರೆ ನೀನು ಇಲ್ಲಿ ಇರುತ್ತಿದ್ದಾಗ ಆಗ ಹೇಗೆ ಗೊತ್ತಾಗುತ್ತದೆ? ಅದಕ್ಕಾಗಿ ಇದು ಇದೆ ಅಲ್ವಾ? ಯಾವುದೇ ರೈತ ಕಷ್ಟದಲ್ಲಿ ಇದ್ದಾಗ ಇಲ್ಲಿ ಅಲಾರಾಂ ಬಡಿಯುತ್ತೆ ಹಾಗೂ ಎಕ್ಸಾಕ್ಟ್ ಲೊಕೇಶನ್ ಕೂಡ ತಿಳಿಸುತ್ತೆ. ಅರಿಯನ್ನ, ಎಲ್ಲಿವರೆಗೆ ನಾನು ತುಂಬಾ ಸೂಪರ್ ಹೀರೋ ನೋಡಿದೆ, ಆದ್ರೆ ನಿನ್ ತರಹ ಯಾರೂ ಇಲ್ಲ. ಇವನೇ ಭೂಮಿಯ ಪುತ್ರ, ರೈತರ ಕಷ್ಟ ಹರಿಸೋ ಮಿತ್ರ. ಕರ್ತಾರ್ ಸಿಂಗ್ ನ ಕಷ್ಟ ಹರಿಸೋ ಮಿತ್ರ ಬರ್ತಾನೆ ಭೂದೇವಿಯ ಪುತ್ರ. ಈ ಪರಾಲಿಯ ಸಮಸ್ಯೆಗಾಗಿ ಏನಾಗಲಿದೆ ತಕ್ನಿಕ್ ನ ಟೆಕ್ನಿಕ್ ನೋಡೋಣ ಮುಂದಿನ ಭಾಗದಲ್ಲಿ. ನಾವು ಕೂಡ ಹೊರಡೋಣವಾ?